ಈ ಎಐ ಬಬಲ್ಲು ಬಸ್ಟ್ ಆಗ್ತಾ ಇದೆಯಾ? ಇವತ್ತು ಒಂದೇ ದಿವಸಕ್ಕೆ ಸೌತ್ ಕೊರಿಯನ್ ಸ್ಟಾಕ್ ಮಾರ್ಕೆಟ್ 10% ಡೌನ್ ಆಗಿದೆ. ಇದು ಈ ವರ್ಷದಲ್ಲೇನೆ ಹೈಯೆಸ್ಟ್. ಅದೇ ರೀತಿ ತೈವಾನ್ ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಾ ಇದೆ, ಜಪಾನ್ ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಾ ಇದೆ. ಅದಲ್ದಲೆ ಮೇನ್ ಆಗಿ ಈ ಚಿಪ್ ಮೇಕರ್ ಕಂಪನಿಗಳು ಏನಿದಾವಲ್ಲ, ಸ್ಯಾಮ್ಸಂಗ್, HK Hynix, ಎನ್ವಿಡಿಯಾ, ಈ ಕಂಪನಿಗಳ ಶೇರ್ ಪ್ರೈಸ್ ಸಖತ್ತು ಫಾಲ್ ಆಗ್ತಾ ಇದೆ. ಕಳೆದ 3-4 ವರ್ಷದಿಂದ ಈ ಎಐ ಬೂಮ್ ಇಂದ ಈ ಚಿಪ್ ಮೇಕರ್ ಕಂಪನಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಖತ್ ಪ್ರಾಫಿಟ್ ಮಾಡ್ತಾ ಇದ್ರು. ಇದರಿಂದ ಈ ಕಂಪನಿಗಳ ಶೇರ್ ಪ್ರೈಸ್ ದಿವಸದಿಂದ ದಿವಸಕ್ಕೆ ಮೇಲ್ ಹೋಗ್ತಾ ಇತ್ತು. ಬಟ್ ಇವಾಗ ಒಂದು ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ನ ಪ್ರಕಾರ ಈ ಕಂಪನಿಗಳು ವೆಂಡರ್ ಫೈನಾನ್ಸ್ ನ ಮಾಡ್ತಾ ಇದಾವೆ ಅಂತ ರಿಪೋರ್ಟ್ ಬ್ಲೇಮ್ ಮಾಡ್ತಾ ಇದೆ. ಅಂದ್ರೆ ಈಗ ಯಾವ್ದಾನ ಎ ಸ್ಟಾರ್ಟ್ಅಪ್ ಕಂಪನಿಗಳು ಯಾವನ ಸ್ಟಾರ್ಟ್ ಆಗ್ತಾ ಇದಾವೆ ಅಂದ್ರೆ ಇವ್ರೇನ್ ಮಾಡ್ತಾರೆ, ಅವ್ರಿಗೆ ಇವರೇ ಲೋನ್ ಕೊಡ್ತಾರೆ. ನಾವು ಲೋನ್ ಕೊಡ್ತೀವಿ, ನೀವು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿ, ಒಟ್ನಲ್ಲಿ ನಮ್ಮ ಹತ್ರ ಚಿಪ್ ಬೈ ಮಾಡಿ ಅಂತ. ಅಂದ್ರೆ ಇದೊಂಥರ ಆರ್ಟಿಫಿಷಿಯಲಿ ಇವರು ಚಿಪ್ ಡಿಮ್ಯಾಂಡ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡಿತ್ತು, ಡಿಮ್ಯಾಂಡ್ ರಿಯಲ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿತ್ತು. ಬಟ್ ಈ ರಿಪೋರ್ಟ್ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಈ ಡಿಮ್ಯಾಂಡ್ ಆರ್ಟಿಫಿಷಿಯಲ್ ಅಂತ. ಅದಕ್ಕೆ ಮಾರ್ಕೆಟ್ ಸರಿಯಾಗಿ ರಿಯಾಕ್ಟ್ ಮಾಡಿದೆ, ಶೇರ್ ಪ್ರೈಸ್ಗಳು ಡೌನ್ ಆಗ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ.